ಕಾರ್ಯಕ್ರಮ ನಿರಂತರವಾಗಿ ಸುರಳಿತವಾಗಿ ಅಗದಿ ಎಲ್ಲರಿಗೂ ಸಮೃದ್ಧವಾದ ಧಾರ್ಮಿಕ ಮಾಹಿತಿ, ಧಾರ್ಮಿಕ ಹಾಡುಗಳು, ಒಂದು ಸಾಂಸ್ಕಾರಿಕವಾದಂಥ ಕೌಟುಂಬಿಕವಾದಂಥ ಗ್ರಾಮೀಣ ಸೊಗಡಿನ ಅಖಂಡ ಭಾರತದ ಪ್ರಾಚೀನತೆ ಮತ್ತು ಸನಾತನ ಧರ್ಮದ ಇತಿಹಾಸವನ್ನು ಈ ದೇವಿ ಪುರಾಣದ ಮೂಲಕ ಎಲ್ಲರಿಗೂ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಉಣಬಡಿಸುತ್ತಿರುವ ಈ 10ನೇ ವರ್ಷದ ಪುರಾಣ ಕಾರ್ಯಕ್ರಮವು ನಿಜವಾಗಲೂ ಸಂಸ್ಕಾರವನ್ನು ಬಿತ್ತುವಂಥ ಒಂದು ಕೆಲಸವನ್ನು ಈ ಪುರಾಣದ ಮೂಲಕ ಜನತೆಗೆ ನಡೀತಾ ಇದೆ. ಆದರೆ ಈ ಒಂದು ಯಾವುದೇ ಕಾರ್ಯಕ್ರಮ ಗ್ರಾಮೀಣ ಭಾಗದಲ್ಲಿ ನಡೀತಾವಂದ್ರೆ ಇಲ್ಲಿ ಯಾವ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಬಂದು ವರದಿ ಮಾಡುವಂಥ ಕೆಲಸವನ್ನು ಮಾಡೋದಿಲ್ಲ. ಈಗ ಮಾಧ್ಯಮದ ವಿಷಯವನ್ನು ತಗೊಂಡು ನಿಮಗೆ ವಿಷಯ ಮಾತಾಡೋದಾದ್ರೆ ಹೆಚ್ಚು ಪ್ರಿಂಟ್ ಮೀಡಿಯಾ ಅಂದ್ರೆ ಪತ್ರಿಕಾ ಮಾಧ್ಯಮ ಭಾಳ ಕ್ಷೀಣ ಆಗ್ತಾ ಕೇವಲ ಊರಿಗೆ 4-8 ಪೇಪರ್ ಬರುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತವೆ. ನಾನು 16-18 ವರ್ಷ ಅದೇ ಥರದ್ದು ಒಂದು ಪೇಪರನ್ನು ಮುಂದುವರಿಸ್ಕೊಂಡು ಬಂದು ಈ ಮೊನ್ನೆ ಮಹಾಮಾರಿ ಕೊರೋನಾ ಅಪ್ಪಳಿಸಿದಾಗ ನಾನು ಆ ಒಂದು ಪತ್ರಿಕೆಯನ್ನು ನಿಲ್ಲಿಸುವಂಥ ಸಂದರ್ಭ ಬಂತು. ಈ ಒಂದು ಪತ್ರಿಕೆ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು, ಸಮಾಜದ ಭ್ರಷ್ಟಾಚಾರವನ್ನು ಜನತೆಗೆ ಸರಿಯಾಗಿ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಅದರ ಮೂಲಕ ನಾವು ಹೋರಾಟದ ಒಂದು ರೂಪದಲ್ಲಿ ಮಾಡ್ತಾ ಇರ್ತೀವಿ. ಅದಕ್ಕೆ ಜನತೆಯ ಬೆಂಬಲವೂ ಕೂಡ ಬೇಕಾಗ್ತೈತಿ ಮತ್ತು ಪ್ರಜ್ಞಾವಂತರು ಹಾಗೂ ಒಂದು ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಾಗ ಆರ್ಥಿಕವಾಗಿ ಬೆಂಬಲಕ್ಕೆ ನಿಲ್ಲುವಂಥವರು ಬೇಕಾಗ್ತದೆ. ಅಂದ್ರೆ ನಿರಂತರವಾಗಿ ಪತ್ರಿಕಾ ಮಾಧ್ಯಮ ಬೆಳೀಲಿಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಪತ್ರಿಕಾ ಓದುಗರ ಸಂಖ್ಯೆ, ಪತ್ರಿಕಾ ಮೇಲಿನ ಜನರ ಅಭಿಲಾಷೆ ಕಡಿಮೆ ಆಗ್ತಾ ಬರ್ತಕ್ಕಂಥ ಈ ದಿನಮಾನದಲ್ಲಿ ಈಗ ಡಿಜಿಟಲ್ ಮಾಧ್ಯಮ ಅಂಥೇಳಿ ಹೊಸದಾಗಿ ಯೂಟ್ಯೂಬಿನ ಯುಗ ಅಂತ ಕರಿಬೋದು. ಯೂಟ್ಯೂಬ್ ಬೆಳೀತಾ ಇದ್ದಾವೆ. ಯೂಟ್ಯೂಬಿನ ಪ್ರಭಾವ ವಿಶೇಷವಾದಂಥ ನಾಡಿನ ಹಲವಾರು ಬರಲಾರ್ದಂಥ ಹಗರಣಗಳು ಹೊರಗೆ ತರುವಂಥ ಒಂದು ಯೂಟ್ಯೂಬರ್ಸ್ ಈಗ ಬೆಳೆದು ಹೊರಗೆ ಬರ್ತಾ ಇದ್ದಾರೆ. ನೀವು ಯೂಟ್ಯೂಬನ್ನು ಕರೆಕ್ಟಾಗಿ ಪಾಲನೆ ಮಾಡೋದಾದ್ರೆ ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಯಾರು ಈ ಕಾರ್ಯಕ್ರಮ ಇಲ್ಲಿ ಬಂದು ವೀಕ್ಷಣೆ ಮಾಡಿರಲ್ಲ ಅವರು ಮರುದಿನ ಅವ್ರ ಮನೆಯಲ್ಲೇ ಕೂತು ಆ ಒಂದು ಯೂಟ್ಯೂಬನ್ನು ವೀಕ್ಷಣೆ ಮಾಡಿದ್ರೆ ಇಡೀ ಕಾರ್ಯಕ್ರಮವನ್ನು ನೀವು ಆ ಯೂಟ್ಯೂಬಿನ ಮೂಲಕ ಕಾಣ್ಬೋದು. ಯಾರು ಏನು ಮಾತಾಡಿದರು, ಎಂಥ ಮಾತುಗಳನ್ನು ಆಡಿದ್ರು, ಎಷ್ಟು ಮಹತ್ವದ ಮಾತು, ಅದರ ತೂಕ ಏನು, ಪ್ರತಿಯೊಂದು ಧರ್ಮದ ವಿಚಾರಗಳನ್ನು ಈ ಒಂದು ಯೂಟ್ಯೂಬಿನ ಮೂಲಕ ನಿಮ್ಗೆ ತಲುಪಿಸುವಂಥ ಒಂದು ಹೋರಾಟ ನಾವು ಮಾಡ್ತಾ ಇರ್ತೀವಿ. ಬಟ್ ನಾವು ಏನಿರ್ತೀವಿ ಅಂದರೆ ಎಲೆಮರೆ ಕಾಯಾಗಿ ಕೆಲಸ ಮಾಡ್ತಿರ್ತೀವಿ. ನಮ್ಮ ಒಂದು ಮಹತ್ವ, ನಮ್ಮ ಒಂದು ಬೆಲೆ ಯಾರಿಗೂ ಮೋಸ್ಟ್ಲಿ ಬಹುತೇಕರಿಗೆ ಅರ್ಥ ಆಗಲಿಲ್ಲ ಅಂದರೆ ಕೆಲವು ನಮ್ಮ ಶರಣಪ್ಪನಂಥವ್ರಿಗೆ ಮತ್ತು ಸೋಷಿಯಲ್ ವರ್ಕ್ನಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಗೊತ್ತಾಗ್ತಿರ್ತೈತಿ. ಮೊಬೈಲನ್ನು ಎಲ್ಲರೂ ಬಳಸ್ತೀರಿ, ಆದರೆ ಮೊಬೈಲ್ನೊಳಗೆ ಯಾವ ವಿಷಯವನ್ನು ಓದಿದ್ರೆ ನಾವು ಪ್ರಜ್ಞಾವಂತರಾಗ್ತೀವಿ ಅನ್ನುವಂಥದ್ದನ್ನು ಇವತ್ತಿನ ಪೀಳಿಗೆಗೆ ಆ ಪ್ರಜ್ಞೆ ಇಲ್ಲ. ಯಾಕಂದ್ರೆ ಈ ಒಂದು ಮೊಬೈಲ್ ಆಂಡ್ರಾಯ್ಡ್ ಅಂತ ಏನು ಕರಿತೀವಲ್ಲ, ದೊಡ್ಡ ಮೊಬೈಲ್, ಆ ಮೊಬೈಲ್ ಬಂದ ಮೇಲೆ ಅಶ್ಲೀಲತೆಯ ಪ್ರಚಾರ ವಿಪರೀತವಾಗಿ ಬೆಳೀತಾ ಇದೆ. ಅದರಿಂದ ಪಟ್ಟೆ ಹುಡುಗರು ಅಂದರೆ ಸಣ್ಣ ಚಡ್ಡಿ ಹಾಕುವಂಥ ಹುಡುಗರು ಕೂಡ ತುಂಬ ದಾರಿ ಬಿಟ್ಟು ಹೋಗ್ತಕ್ಕಂಥ ಒಂದು ವಿಚಾರಧಾರೆಗಳಿಗೆ ಬಲಿ ಆಗ್ತವೆ. ಈ ವಿಚಾರಗಳನ್ನು ಸರಿಯಾಗಿ ಪಾಲಕರು ಗಮನಿಸ್ತಾಗಿಲ್ಲ. ಯಾರಾದರೂ ಗಮನಿಸ್ತಾರನ್ನ ಇದನ್ನು ಯಾರಾದರೂ ಹೇಳಿದ್ರೆ ಆ ಹೇಳಿದವರನ್ನು ಹೊರತಾಗಿ ಅವರಿಗೆ ಮಕ್ಕಳ ಒಂದು ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾರೆ. ಬುದ್ಧಿವಾದ ಹೇಳಿದವರಿಗೆ ಭಾಳ ಕಡಿಮೆ ಇಲ್ಲಿ ಪ್ರೋತ್ಸಾಹ ಸಿಗೋದು. ಹಾಗಾಗಿ ಈಗ ಬೆಳೀತಕ್ಕಂಥ ಮಕ್ಕಳಿಗೆ ನಾವು ಸಂಸ್ಕಾರನ ಇಂಥ ಒಂದು ಧರ್ಮದ ಕೆಲಸದಲ್ಲಿ, ಧರ್ಮದ ಪುರಾಣ ಪುಣ್ಯಕಥೆ ಪ್ರವಚನಗಳ ಏನು ಬಂದು ಇಲ್ಲಿ ನೀವು ತಲೆ ಬಾಗ್ತೀರಿ, ಅಲ್ಲಿ ನಾವು ಏನಾದರೂ ಒಂದು ವಿಚಾರಗಳನ್ನು ಹೇಳಿದಾಗ ಅದನ್ನು ಯಾವುದೋ ಒಂದು ಹಾದಿಯಾಗಿ ನೋಡೋದು ಹಿಂಸರಿಸುವಂಥ ಕೆಲಸ ಆಗಬಾರ್ದು. ಸೀರಿಯಸ್ ಆಗಿನೂ ತಗೋಬೇಕು. ಅಂದ್ರೆ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಹಿಡಿತದೊಳಗಿರ್ತಕ್ಕಂಥ ಕೆಲಸ ನಡೀತೈತಿ. ಇವತ್ತು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳೇ ಇರ್ಬೋದು, ಭಾಳಷ್ಟು ಅಶ್ಲೀಲ ವಿಚಾರಗಳಿಗೆ ಬಲಿಯಾಗ್ತಕ್ಕಂಥ ವಿಚಾರ ಈ ಫೋನ್ನಿಂದ ನಡೀತೈತಿ. ಅದಾಗದಂತಾಗ ತಾವು ಪ್ರತಿನಿತ್ಯನೂ ಅದನ್ನು ಮಕ್ಕಳು ಏನು ನೋಡ್ತಾರೆ ಮೊಬೈಲಲ್ಲಿ ಅನ್ನುವಂಥದ್ದನ್ನು ಗಮನಕ್ಕಿಟ್ಟು ದಯವಿಟ್ಟು ಅದನ್ನು ಪ್ರತಿಯೊಬ್ಬ ಪಾಲಕರು ಪಾಲಿಸ್ಬೇಕು, ಮಕ್ಕಳನ್ನಾಗಿ ನಿಗಾ ಇಡಬೇಕು ಅಂತ ಹೇಳಿ ಈ ಗುರುಗಳು ಇವತ್ತು
ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಪೂಜ್ಯರು ಬರುವ ಒಂದು ವಿಳಂಬದ ಕಾರಣ ನಮಗೆ ಮಾತನಾಡತಕ್ಕಂಥ ಅವಕಾಶ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಅಂದ್ಕೊಂಡು ನಾವು ನಮ್ಮ ಹೆಸರಿನಲ್ಲೇ ಡೊಳ್ಳಿನ ಸ್ಟುಡಿಯೋ ಅಂತ ಮಾಡಿದ್ದೀವಿ ರೀ ಮೊಬೈಲ್. ಇದು ಸುಮಾರು ವರ್ಷದಿಂದ ನಡೆದು ಬರ್ತಾ ಇದೆ. ಬಟ್ ಜನರಿಗೆ ಭಾಳಷ್ಟು ಗ್ರಾಮೀಣ ಭಾಗದಲ್ಲಿ ಅದರ ಒಂದು ಪರಿಚಯ ಆಗಿರಲಿಲ್ಲ. ಈ ಒಂದು ಗ್ರಾಮೀಣ ಭಾಗದ ಇಂಥ ಒಂದು ವಿಷಯಗಳನ್ನು ನಾವು ಹಾಕೋದ್ರಿಂದ ನೀವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನಿವತ್ತು ಬೇರೆ ಬೇರೆ ಸಾಮಾಜಿಕ ವಿಚಾರಗಳನ್ನು ಬಿಟ್ಟು ನಮ್ಮ ಗ್ರಾಮೀಣ ಭಾಗದಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವೆ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ಅಣಿಯಾಗಿದ್ದೀವಿ. ಪತ್ರಿಕೆ ಓದುಗರು ಇವತ್ತು ಇಲ್ಲ, ಆದರೆ ನೋಡುಗರು ಇದ್ದೀರಿ. ಈ ನೋಡುಗರಿಗೆ ಸರಿಯಾದ ವಿಷಯವನ್ನು ಒದಗಿಸ್ಬೇಕಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಯೂಟ್ಯೂಬ್ ಮೂಲಕ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಆ ಒಂದು ನಿರ್ಧಾರದ ಮ್ಯಾಗ ಇವತ್ತು ಯೂಟ್ಯೂಬನ್ನು ಆರಂಭ ಮಾಡಿದ್ದೀವಿ. ಅದನ್ನು ನೀವು ಸರಿಯಾಗಿ ಸಬ್ಸ್ಕ್ರೈಬರ್ ಆಗುವಂಥ ಕೆಲಸ ಮಾಡಿರಿ. ಮತ್ತು ಅದರಾಗ ನಿಮ್ಮ ಮನೆಯಾಗ ಮಕ್ಕಳು ಬರ್ತ್ಡೇ ಇರ್ತಾವೆ, ಜೊತೆಗೆ ಅನೇಕ ಕೌಟುಂಬಿಕ ಕಾರಣಗಳು ಕಾರ್ಯಕ್ರಮಗಳು ನಡೀತಿರ್ತಾವೆ. ಅವೆಲ್ಲ ಕಾರ್ಯಕ್ರಮ ನಿಮ್ಮ ಮೊಬೈಲ್ನಾಗ ಹೋಗ್ತಿರ್ತಾವೆ. ಅವನ್ನ ಕಳಿಸ್ಕೊಟ್ರ ಪ್ರತಿಯೊಂದು ಮೊಬೈಲ್ ಏನು ಮಾಡಿರ್ತೀರಿ ಆ ವಿಡಿಯೋಗಳು ಅಪ್ಲೋಡ್ ಆದ್ರೆ ಸಮಾಜದಲ್ಲಿ ಬೆಲೆ ಬಾಳುವಂಥ ವಿಷಯಗಳು ಅದರಲ್ಲಿ ಇರ್ತಾವೆ. ನೀವು ಅದರ ಒಂದು ವಿಷಯಗಳನ್ನು ಹೊರಗೆ ಹಾಕಲಿಲ್ಲ ಅಂದ್ರೆ ಅವು ಯಾರಿಗೂ ತಲುಪೋದಿಲ್ಲ. ಅವು ಎಷ್ಟು ಮಹತ್ವದಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಆ ನಿಟ್ಟಿನೊಳಗೆ ತಮ್ಮ ಮೊಬೈಲ್ನಾಗ ತಮ್ಮ ಕಾರ್ಯಕ್ರಮಗಳನ್ನು ಅಥವಾ ನಡೆದ ಘಟನಾವಳಿಗಳನ್ನು ಏನೇ ಇದ್ದರೂ ನಮ್ಮಂಥ ಯೂಟ್ಯೂಬರ್ಸ್ ನಂಬರ್ಗಳನ್ನು ತಗೊಂಡು ಅವರಿಗೆ ತಲುಪಿಸಿ, ಸರ್ ಇಂಥದ್ದೊಂದು ವಿಷಯ ಹಾಕಿನಿ, ಮಾತುತ್ತಿದ್ರೆ ಪ್ರಸಾರ ಮಾಡಿರಿ, ಯೋಗ್ಯ ಇತ್ತಂದ್ರೆ ಅದನ್ನು ಸ್ವಲ್ಪ ನೀವು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡ್ರಿ ಅಂತ ನೀವು ಹೇಳಿದ್ರೆ ನಮ್ಗೆ ಇನ್ನೂ ಒಂದಿಷ್ಟು ಪ್ರೋತ್ಸಾಹ ಆ ವಿಷಯದಲ್ಲಿ ಸಿಗುತ್ತೆ. ಯೂಟ್ಯೂಬ್ ಅಂದ್ರೆ ಒಂದು ಪ್ರಭಾವಿ ಮಾಧ್ಯಮ ಅಂತ ನೀವೆಲ್ಲ ಭಾವಿಸ್ತೀರಿ. ಯಾಕಂದ್ರೆ ಸಾಮಾನ್ಯವಾದಂಥ ಒಂದು ಸ್ಥಾನಮಾನ, ಅದಕ್ಕೆ ಅದ್ಭುತವಾದಂಥ ಒಂದು ಬದಲಾವಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಒಂದು ಯೂಟ್ಯೂಬ್ ಇದಕ್ಕಿದೆ. ಹಾಗಾಗಿ ನಾವೆಲ್ಲ ಕನಿಷ್ಠ ಪತ್ರಿಕಾ ಮಾಧ್ಯಮವನ್ನು ಕ್ಷೀಣ ಆದ ಮೇಲೆ ಡಿಜಿಟಲ್ ಮಾಧ್ಯಮಕ್ಕೆ ಬಂದಿದ್ದೀವಿ. ನಮ್ಮನ್ನು ನೀವು ಸತತ ನೋಡುವುದರಿಂದ ಪ್ರೋತ್ಸಾಹಿಸುವುದರಿಂದ ನಮ್ಮ ಯೂಟ್ಯೂಬ್ಗೆ ಒಂದು ವ್ಯಾಲ್ಯೂ ಬರ್ತೈತೆ. ಮತ್ತು ಅದ್ರ ಜೊತೆಗೆ ನಮ್ಮ ಸಮಾಜದ ವಿಷಯಗಳನ್ನು ತಿದ್ದಲಿಕ್ಕೆ ನಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ತಮ್ಮಿಂದ ಸಿಕ್ಕಂಗೆ ಆಗ್ತೈತಿ ಅಂತ ಹೇಳಿ ನಾನು ಈ ಅವಕಾಶವನ್ನು ಈ ಸಂಘಟಕರಿಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಈ ಪುರಾಣದ ಸಮಿತಿಯವರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.